ಅರ್ಥ ಆಯ್ತು ಅನ್ಸುತ್ತೆ. ಬಾಣ್ತಿ ತರ ಕಾಣಿಸ್ತಿದ್ದೀನಿ. ನಡೆಯೋದು ಇಲ್ಲೇ ನೋಡಿ ಮಹಾಜನತೆ ಶ್ರೀರಂಗಪಟ್ಟಣ ದಸರಾ ನಡೆಯೋದು. ಒಂದು ಸಮಯದಲ್ಲಿ ನಾವು ಇಲ್ಲಿ ಬಂದಿದ್ವಿ ಶ್ರೀರಂಗಪಟ್ಟಣ ದಸರಾದಲ್ಲಿ ಕೆಲಸ ಮಾಡೋದಕ್ಕೆ, ಮಂಡ್ಯ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ. ಇವಾಗ ನಾವು ಶ್ರೀರಂಗಪಟ್ಟಣ ದಾಟಿ ಮುಂದಕ್ಕೆ ಹೋಗ್ತಾ ಇದ್ದೀವಿ ಕಾಂಡವಪುರಕ್ಕೆ. ಪೆಟ್ರೋಲ್ ಇಲ್ವಂತೆ, ಅಲ್ಲಿ ಇವರು ಬರ್ತಿದಾರಲ್ಲ ನಮ್ಮ ಹುಡುಗರು, ಅವ್ರ ಗಾಡಿಲೇ ಪೆಟ್ರೋಲ್ ಇಲ್ವಂತೆ. ಅವರಲ್ಲಿ ನಿಮ್ಮ ಗಾಡೀಲಿ ಪೆಟ್ರೋಲ್ ಇಲ್ವಂತಲ್ಲ. ಅವರಲ್ಲಿ ಮಧು ಡಿಕ್ಕಿಲಿ ಏನೇನೈತೆ, 2 ಬಾಲ್ ಇಟ್ಕೊಂಡವನೆ, ಚೇಂಜ್ ಇಟ್ಕೊಂಡವನೆ. ನೋಡ್ರಿ ಏನ್ರಿ ಇದು ರೋಡು, ಏನ್ರಿ ಪಾಂಡವಪುರಕ್ಕೆ ಬರ್ತಿದ್ದೀವಿ, ರೋಡ್ ಹಿಂಗೆ ಇಟ್ಕೊಂಡಿದ್ದೀರಲ್ರಿ. ಪಾಂಡವಪುರ ಮಹಾಜನತೆ ನಿಮ್ಗೇನೋ ಅನಿಸ್ತಿಲ್ವ ಇದು ನೋಡಿದ್ರೆ? ಫ್ಯಾಕ್ಟ್ರಿ ಎಲ್ಲ ಒಂದೇ ನೋಡಿ. ನಮ್ಮ ಕರ್ನಾಟಕದ ತುಂಬ ಒಂದು ಪ್ರಸಿದ್ಧವಾಗಿರುವಂತಹ ಒಂದು ಏನಂತಾರೆ ಇದಕ್ಕೆ, ಸಕ್ಕರೆ ಫ್ಯಾಕ್ಟ್ರಿ ಗಾಯ್ಸ್, ಶುಗರ್ ಫ್ಯಾಕ್ಟ್ರಿ. ಪ್ರಸಿದ್ಧನೇ ಏನೋ ಗೊತ್ತಿಲ್ಲ, ಪಾಂಡವಪುರದ ಶುಗರ್ ಫ್ಯಾಕ್ಟ್ರಿ. ಇದಾದ್ಮೇಲೆ ಇಲ್ಲಿ ಹೋದರೆ ರೈಲ್ವೆ ಸ್ಟೇಷನ್ ಬರುತ್ತೆ ನೋಡಿ ಗಾಯ್ಸ್. ಅದೇ ಕುಂತಿ ಬೆಟ್ಟ ನೋಡೋಣ. ಅದೇ ಅನ್ಸಿದ್ದ ಅದೇನೈತೆ ತೊಯ್ದಿದ್ದೀರ ಅಲ್ಲಿಗೆ ಅಂತ, ಯಾಕೆಂದರೆ ನಾವು ಟ್ರಕ್ಕಿಂಗ್ ಮಾಡಬೇಕು, ಬೆಟ್ಟ ಹತ್ಬೇಕು ಅಂತ ಹೋಯ್ತಿದ್ವಿ ಅಂತ. ನೋಡಿ ನಮ್ಮ ಇಬ್ಬರು ಆಂಟೀಸ್ ನೋಡಿ ಗೈಸ್, ಕುಂತಿ ಬೆಟ್ಟ. ನಮಸ್ತೆ. ನೆಟ್ ಆಫ್ ಮಾಡ್ರು, ಸ್ಟಾರ್ಟ್ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಬೆಟ್ಟ ಹತ್ತೋದೆಲ್ಲ ಕಷ್ಟ ಗುರು. ಲೆಟ್ಸ್ ಕಮ್ ಆನ್. ಅದ್ಯಾವುದು. ಸೊ ಗಾಯ್ಸ್, ನಾವಿವತ್ತು ಕುಂತಿ ಬೆಟ್ಟಕ್ಕೆ ಬಂದಿದ್ದೀವಿ. ಬೇಗ ಬರೋಣ ಅಂದ್ಕೊಂಡ್ವಿ, ಸೂರ್ಯ ಹುಟ್ಟಾದ್ಮೇಲೆ ಬಂದಿದ್ದೀವಿ. ಬರಬೇಕಾಗಿ ಟೈಮ್ ಬಿಟ್ಟು ಸ್ವಲ್ಪ ಲೇಟಾಗಿ ಬಂದುಬಿಟ್ಟಿದ್ದೀವಿ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ನೋಡೋಳು ಆಗಲೇ ಹತ್ಬಿಟ್ಲು. ಹತ್ತು ಮೇಲಕ್ಕೆ ಹಿಂಗೇನೆ, ಇನ್ನು ಸ್ಟಾರ್ಟ್ ಮಾಡಿಲ್ಲ. ಹತ್ತುವಾಗ್ಲೇ ಜಾರ್ತೈತೆ, ಆಗ್ತಿಲ್ಲ ಅಂತ. ದೇವ್ರೆ, ನೋಡೋಣ ಇವರು ಮುಗಿಸ್ತಾರ ಇಲ್ವಾ ಅಂತ. ಇಷ್ಟು ಚಿಕ್ಕದಕ್ಕೆ ಹಿಂಗೆ ಅದಾಗಿದ್ದಿದ್ರೆ ಕತ್ತೆ. ಮಮ್ಮೇ ನೋಡ್ರಪ್ಪ, 10 ಸೆಕೆಂಡ್ ತಗೊಳ್ಳಿಲ್ಲ. ಸಹನ ಅರ್ಧ ಗಂಟೆ ಮಾಡಿದ್ವಿ ದತ್ತಕ್ಕೆ. ಬನ್ನಿ ಬನ್ನಿ, ಬೇಗ ಬನ್ನಿ. ಇದೇನು ಈ ಪಾಟಿ ಲೇಟಾಗಿ ಬರ್ತಿರೋ, ಅವಳು ವ್ಲಾಗ್ ಬೇರೆ ಮಾಡ್ಬೇಕಲ್ಲ. ಬನ್ನಿ ಬನ್ನಿ. ನೀವು ಬೀಳೋದಕ್ಕೆ ಖಾತೆ ತೆರೆ ಬಿದ್ದೀರಾ? ಸಿಂಧು ಏ ಅದೆಲ್ಲ ಬೇಡ. ಅವಳೇ ಬಿದ್ದಿದ್ದು ನಾವು ನೋಡಿದ್ದು. ಆಮೇಲೆ ಅಣ್ಣ ಕರೆಕ್ಟು. ಕೈ ತೆಗಿಬೋದು. ರೂಪಾ ಇನ್ನೊಂದು ಕೈ ಬೇಕು ಕೊಡು. ನಾನೇ ರಿಟರ್ನ್ ಹೇಳ್ದು ಬಿಡ್ತಾಳೆ ಅನ್ಸುತ್ತೆ. ನೀವಿಬ್ರು ಏನು ಸುಮ್ಮನೆ ನಿಂತಿದ್ದೀರಾ? ಹೆಲ್ಪ್ ಮಾಡಿ, ಅವನಿಗೆ ಹೆಲ್ಪ್ ಮಾಡಿ. 5,000 ದಸ. ಹಾಯ್ ಮಾಡಿ. ಹಾಯ್ ಸಿಂಧು. ಐತಾನೆ ಇಲ್ಲ ಮುಂದಕ್ಕೆ. ಚೂರು ಹೈಟ್ ಬೈ ಹೈಟು. ಕುಂತಿ ಬೆಟ್ಟ ಟ್ರಕ್ಕಿಂಗ್ ಫುಲ್ಲು ನನ್ನ ಫ್ರೆಂಡ್ ರೂಪನೇ ವ್ಲಾಗರ್ ಆಗಿರಲು. ನನಗಂತೂ ಬೆಟ್ಟ ಹತ್ತೋದು ಇಳಿಯೋದೇ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಏಕೆಂದರೆ ಇದೇ ಫಸ್ಟ್ ಟೈಮ್ ಹೋಗಿದ್ದಿದ್ದು ನಾನು ಟ್ರಕ್ಕಿಂಗಿಗೆಲ್ಲ. ತುಂಬಾ ಚೆನ್ನಾಗಿತ್ತು ಮತ್ತು ಟ್ರಕ್ಕಿಂಗು. ನಾನಂತೂ ಒಂದು ಸಲ ಬಿದ್ದೆ, 3-4 ಸಲ ಬೀಳೋದ್ರ ಕಡೆ ಮಿಸ್ ಆದೆ, ಕಾಲೆಲ್ಲ ಉಳುಕ್ಬಿಟ್ಟಿದೆ. ನನ್ನ ಜೊತೆಗೆ ಇನ್ನೂ 2 ಬಿದ್ದರು, 3 ಜನ ಮಾತ್ರ ಬೀಳಲಿಲ್ಲ, ಮಿಸ್ ಆಗಿಬಿಟ್ರು. ಕಡೆ ಅರ್ಧ
ಬೆಟ್ಟ ಹತ್ತಿ ಅದ್ರ ಮುಂದೆ ಇನ್ನೂ ಒಂದು ದೊಡ್ಡ ಬೆಟ್ಟ ಇತ್ತು, ಅದನ್ನೇ ಹತ್ತಕ್ಕೆ ಅಂತ ಅಂದ್ಬಿಟ್ಟು ಮುಂದೆ ಹೋದ್ವಿ. ಆಮೇಲೆ ಗಾಳಿ ಅಂತೂ ತುಂಬಾ ಚೆನ್ನಾಗಿ ಬೀಸ್ತಾ ಇತ್ತು, ವ್ಯೂ ಎಲ್ಲ ಅಂತೂ ತುಂಬಾ ಸಖತ್ತಾಗಿತ್ತು ಮಾತ್ರ. ಆಫ್ಟರ್ ಟ್ರೆಕ್ಕಿಂಗ್ ಆಫ್ಟರ್ ಟ್ರೆಕ್ಕಿಂಗ್ ಅಲ್ಲ, ಮಿಡಲ್ ಆಫ್ ದ ಟ್ರೆಕ್ಕಿಂಗ್ ಸರ್ಕಸ್ ಮಾಡ್ತವ್ರೆ ಗಾಯ್ಸ್. ಸೂಪರ್ ಸೂಪರ್. ಅಬ್ಬ ಒಂದ್ ಕಡೆದ್ ಮುಗಿಸಿದೀವಿ, ಈಗ ಇನ್ನೊಂದ್ ಕಡೆ ಹೋಗ್ತಾ ಇದೀವಿ. ಎಲ್ರು ನನ್ನ ಬೈಕೋತಾ ಇದ್ದಾರೆ ಅನ್ಸುತ್ತೆ. ಪ್ಲಾನ್ ಮಾಡಿದ್ದೆ ನಾನು. ಇಲ್ಲೇ ಆ್ಯಕ್ಚುಲಿ 2 ಪೋರ್ಷನ್ ಇದೆ. ಒಂದ್ ಕಡೆ ಆಲ್ರೆಡಿ ಕಂಪ್ಲೀಟ್ ಮಾಡಾಯ್ತು, ಇವಾಗ ಇನ್ನೊಂದು ಕಡೆ ಹೋಗ್ತಾ ಇದೀವಿ. ಬಾಟ್ಲ್ ಇಟ್ಬಿಟ್ಟು ಇಲ್ಲ ಬಿದ್ಲು ಸಹನ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಫೈನಲಿ ಫುಲ್ ಟಾಪ್ ಅಲ್ಲಿ ಬಂದ್ಬಿಟ್ವಿ. ಕಾಣಿಸ್ತಿದ್ದೀರಾ ಎಲ್ರೂ? ಹೆಂಗಿತ್ತು ಕುಂತಿ ಬೆಟ್ಟ? ಇವಾಗ ಗೊತ್ತಾಗುತ್ತೆ. ಮಾತೇ ಗೊತ್ತಿಲ್ಲ, ಮಾತೇ ಗೊತ್ತಿಲ್ಲ. ಹೊಟ್ಟೆ ಹಸಿದಿದೆ, ಏನಾರ ಕೊಡಿಸಿ. ಗಾಳಿ ಕಣ್ಣಲ್ಲಿ ಟೀನ ಕುಡಿಬೇಕು ಮೊದಲು. ಮಲ್ಲಿಗೆ ಇಡ್ಲಿ. ಇವಾಗ ಇಳಿಬೇಕು, ಹತ್ಕೊಂಡ್ ಬಂದ್ವಿ, ಸೆಲ್ಫಿ ತಗೋತಿದೀವಿ. ಲೈಫಲ್ಲಿ ಮೊದಲನೇ ಸಲ ಟ್ರೆಕ್ಕಿಂಗ್ ಮಾಡಿದ, ಫಸ್ಟ್ ಎಕ್ಸ್ಪೀರಿಯನ್ಸ್.